ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಜಿಲ್ಲಾ ಸಂಘವನ್ನು, ಜಿಲ್ಲಾ ಪರಿಷತ್ತನ್ನು ಹಾಗೂ ತಾಲೂಕಿನ ಪರಿಷತ್ತನ್ನು ಸ್ಮರಣೀಯವಾಗಿ ನಮ್ಮ ಹೊನ್ನಾವರದಲ್ಲಿ ಉದ್ಘಾಟಿಸಲು ತಮಗೆಲ್ಲರಿಗೂ ನೆನಪು ಹಸಿರಾಗಿರುವಂತೆ ಒಂದು ಪರಿಷತ್ತಿನ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೆಲವು ದಿನಗಳ ಹಿಂದೆ ಉಷಾ ಮೇಡಮ್ ಅವರು ಮಾತಾಡ್ಕೊಂಡಂತೆ ನಾವು ಮಾತಾಡಿದಂತೆ ನಮಗೆ ಮಾರ್ಚ್ ತಿಂಗಳು ಅಂದರೆ ಬಿಸ್ನೆಸ್ನವ್ರಿಗೆ ಯಾವ ರೀತಿ ಒತ್ತಡ ನಮಗೆ ನಮಗೂ ಕೂಡ ಮತ್ತೊಂದು ರೀತಿಯಲ್ಲಿ ಒತ್ತಡ ಮಾರ್ಚ್ ತಿಂಗಳ ಒತ್ತಡದ ಮುಗಿದ ಮೇಲೆ ಮಾಡುವಂಥ ವಿಚಾರ ಮಾಡಿ ಅದರಂತೆ ನಾವು ದಿನವನ್ನು ನಿಗದಿಪಡಿಸಿಕೊಂಡು ಇವತ್ತು ಇಲ್ಲಿ ರೂಪಿಸುತ್ತಿದ್ದೇವೆ. ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ವತಿಯಿಂದಲೇ ನಡೆಸ್ತಾ ಇರುವಂಥದ್ದು. ಈ ದಿನದಲ್ಲಿ ಒಂದು ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಒಂದು ಮಾಡೋಣ ಅನ್ನುವಂಥದ್ದನ್ನು ಮೇಡಮ್ ಅವರು ಹೇಳುವಂತೆ ಅದರಂತೆ ನಾವು ಇವತ್ತು ಸನ್ಮಾನಿತರನ್ನು ಆಹ್ವಾನಿಸಿದ್ದೇವೆ. ಅವರು ಕೂಡ ಬಂದಿದ್ದಾರೆ. ಆಗಮಿಸಿರುವಂಥ ಎಲ್ಲರನ್ನ ಉಷಾ ಮೇಡಮ್ ಅವರು ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾರೆ. ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಉತ್ತರ ಕನ್ನಡ ಸದಸ್ಯರ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ದೀಪಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸಹ ನಾನು ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಹೊನ್ನಾವರ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಯೋಗೇಶ್ ಸರ್ ಇದ್ದಾರೆ. ಅವರಿಗೂ ಸಹ ನಾನು ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಸಹೋದರಿಯರಿಗೂ ಸಹ ಸ್ವಾಗತವನ್ನ ಕೋರ್ತಾ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ಉಷಾ ನಾಯ್ಕ್ ಮೇಡಮ್ ಅವರಿಗೆ ಕೂಡ ಎಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ತಿಳಿಸ್ತಾರೆ. ಆಶೀರ್ವಾದ ಅವರಿಗೆ ಅಷ್ಟೇ ಅಲ್ಲ, ಅವರು ಸಮಾಜ ಸೇವೆಗೆ ನಾನು ಅವ್ರು ನೋಡ್ಲಿಲ್ಲ, ನಾನು ನೋಡಿದ್ದೆ ಅವ್ರ ಒಂದು ಕೆಲಸನ. ಒಂದ್ ದಿವಸ ಆಟಕರು ಹೋಗಿರ್ತಾರೆ, ಅಲ್ಲಿ ಯಾರು ಇಲ್ಲ. ಆ ಕರುನ ಎತ್ತುಕೊಂಡು ತಾಯಿ ಅದು ಮನೆ ಓನರ್ ಯಾರ ಇಡೀ ಇದು ಪೇಟೆ ತಿರ್ಗಿದಾರೆ ಅವರು.
ನಿಜವಾಗ್ಲೂ ನಮ್ಗೆ ಅದು ಆಶ್ಚರ್ಯ ಆಗಿತ್ತು ಅವತ್ತು ನೋಡಿದೆ. ಆದ್ರೆ ಜನಕ್ಕೆ ಗೊತ್ತಿಲ್ಲ ಅವ್ರು ಏನ್ ಸಮಾಜ ಸೇವೆ ಮಾಡ್ತಾರೆ, ತುಂಬಾ ಸೇವೆ ಮಾಡ್ತಾರೆ. ಅದು ನಾನು 2-3 ಇನ್ಸಿಡೆಂಟ್ ಅನ್ನು ಅವ್ರ ಇದ್ರಲ್ಲಿ ನೋಡಿದ್ದೇನೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವರು ಇಂತಹ ಸಮಾಜ ಒಂದು ಹೆಣ್ಣು ಮಗುವಾಗಿ ಎಲ್ಲರನ್ನ ಎದುರಿಸಿ ನಿಂತು ಅವರು ವರದಿ ಇದರಲ್ಲಿ ರಂಗದಲ್ಲಿ ಬೆಳೀತಾ ಇದ್ದಾರೆ ಅಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ನಿಜವಾಗ್ಲೂ ನಾವು ಒಂದು ಹೆಣ್ಣಾಗಿ ನಮ್ಮನ್ನ ತುಂಬಾ ಗೌರವಿಸಿ ತುಂಬಾ ಹೆಮ್ಮೆ ನಮ್ಗೆಲ್ಲರಿಗೂ. ಎಲ್ಲರನ್ನ ಎದುರಿಸಿ ಈ ರಂಗದಲ್ಲಿ ಒಂದು ಹೆಣ್ಣು ಅಷ್ಟು ಮುಂದೆ ಬರ್ಬೇಕಂದ್ರೆ ಸುಲಭದ ಮಾತಲ್ಲ. ಎಲ್ಲರೂ ಈಗಿನ ಕಾಲದಲ್ಲಿ ಹೆಣ್ಣು ಅಂದ್ರೆ ಅಸಡ್ಡೆ ಮಾಡುವ ಇದ್ರಲ್ಲಿ ಕೆಲವು ಇದರಲ್ಲಿ ಇಂಥ ರಂಗದಲ್ಲಿ ಅವರು ಎದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ರೂಪಾ ಅನ್ನೋ ಹೆಸರನ್ನು ಬೆಳಗ್ತಾ ಇದ್ದಲ್ಲ, ಅದು ನಮ್ಗೆ ತುಂಬಾ ಖುಷಿ ಇದೆ ಮೇಡಮ್. ಥ್ಯಾಂಕ್ ಯು. ಮಾಡ್ಬೇಕಂತ ಇದ್ದೀವಿ ನಾವು ಅಂತ ಹೇಳಿದ್ರು. ಬಹಳ ಸಂತೋಷ ಅಂತ ಹೇಳಿದೆ. ಅದು ನಾನು ಒಂದು ದಿನ ಒಂದು ಊರಲ್ಲಿದ್ರೆ ಒಂದೊಂದು ದಿನ ಒಂದೊಂದು ಊರಲ್ಲಿ ಇರ್ತೀನಿ. ಅಷ್ಟು ವರ್ಕ್ ಇರುತ್ತೆ, ಸುದ್ದಿಗಳನ್ನು ಮಾಡ್ತೀನಿ. ಅದೇ ರೀತಿಯಲ್ಲಿ ನಾನು ಸಮಾಜ ಸೇವೆಯನ್ನು ಮಾಡ್ತೀನಿ. ಪ್ರತಿಯೊಂದು ಮಹಿಳೆಯರು ಮುಂದೆ ಬರ್ಬೇಕಂದ್ರೆ ಈ ತರ ಸಂಘಟನೆಗಳಿರ್ಬೇಕು. ಆಕ್ಚುಲಿ ಗುಂಪುಗಾರಿಕೆ ಇದ್ರೆ ಏನಾದ್ರು ಸಾಧನೆ ಮಾಡ್ಬೇಕಂತ ಹೋರಾಟ ಮಾಡ್ತಾರೆ. ಅದರಲ್ಲೂ ತುಂಬಾ ನಾನು ಆಕ್ಚುಲಿ ಅಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅದು ನನ್ನ ತಂದೆಯ ಮಾರ್ಗದರ್ಶನದಲ್ಲಿ ನಾನು ಸಣ್ಣಿಂದಾಗೂ ಒಂದು ಸಾಧನೆ ಮಾಡಬೇಕು. ಎಷ್ಟೋ ಬಡವ ಜನ ಇದ್ದಾರೆ, ಅವರಿಗೂ ಸಹಾಯ ಮಾಡಬೇಕು, ಏನಾದ್ರು ಮಾಡಬೇಕು. ನಮ್ಮ ದೇಶದಲ್ಲಿ ಕಡುಬಡವರು ತುಂಬಾ ಜನ ಇದ್ದಾರೆ. ಅವರನ್ನ ಏನು ಒಂದು ಸಾಧನೆ, ಕೆಲವರು ಮಕ್ಕಳಿಗೆ ಶಿಕ್ಷಣ ಕಲಿಸಬೇಕಂತ ತುಂಬಾ ಆಸೆ ಪಡ್ತಾರೆ. ಕಡುಬಡವರ ಮನೆಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಮಕ್ಕಳು ತುಂಬಾ ಇದ್ದಾರೆ, ಶಿಕ್ಷಣ ಕೊರತೆ. ಅಂತ ಮಕ್ಕಳನ್ನ ನಾವು ಹುಡುಕಿ ಆ ಶಿಕ್ಷಣವನ್ನು ನಾವು ಕೊಡಬೇಕು. ಯಾಕಂತ ಹೇಳಿದ್ರೆ ಒಬ್ಬರಿಂದ ಆಗಲ್ಲ, ಅದು ಒಂದು ಸಂಘಟನೆ ಅಂತ ಒಂದು ಬಂದ್ರೆ, ಆ ಸಂಘಟನೆಯಿಂದ ಗುಂಪುಗಾರಿಕೆಯನ್ನು ಸೇರ್ಕೊಂಡ್ರೆ ಒಬ್ಬರಿಂದ ಒಬ್ಬರಿಗೆ ಒಂದು ಉಪಕಾರ ಆಗುತ್ತೆ ಅಂತ ನನ್ನ ಭಾವನೆ. ಅದೇ ರೀತಿಯಲ್ಲಿ ನಿಮ್ಮ ಸಂಘಟನೆ ಹೆಚ್ಚು ಮಟ್ಟಕ್ಕೆ ಬೆಳೀಲಿ, ಕೀರ್ತಿ ಯಶಸ್ಸು ಸಿಗಲಿ ಅನ್ಕೊಂಡು ನಾನು ಆಶಿಸ್ತೀನಿ. ನಿಮ್ಮ ಈ ಸಂಘಟನೆಯಿಂದ ಎಷ್ಟು ಮಕ್ಕಳಿಗೆ ಶಿಕ್ಷಣ ಸಿಗುತ್ತೋ, ಎಷ್ಟೋ ಮಕ್ಕಳು ಅನಾಥ ಮಕ್ಕಳಿರ್ತಾರೆ, ಅಥವಾ ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು ಇರ್ತಾರೆ, ಕಡು ಬಡವರು ಇರ್ತಾರೆ. ಆ ಶಿಕ್ಷಣನ ಅವ್ರು ಕಲಿಬೇಕು, ಡಾಕ್ಟರ್ ಇಂಜಿನಿಯರ್ ಏನೋ ಕಲಿಬೇಕಂತ ಇರ್ತಾರೆ. ಅಂತ ಮಕ್ಕಳನ್ನ ನೀವು ಹುಡುಕಿ ಅದನ್ನ ಅವರಿಗೆ ಪ್ರೋತ್ಸಾಹ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಗೆ ಕೇಳ್ಕೊಳ್ತಾ ಇದ್ದೀನಿ. ಇದು ನನ್ನ ಮತ್ತೊಂದು ವಿಷಯ ಏನಂದ್ರೆ, ನಾನು ನಿಮ್ಮ ಸಂಘಟನೆ ಒಂದು ಹೇಳ್ತೀನಿ, ಅನಾಥರು ಯಾರಾದ್ರೂ ಭಿಕ್ಷುಕರಾಗ್ಲಿ ಅನಾಥರಾಗ್ಲಿ ಸಿಕ್ಕಿದಾರೆ ಅಂದ್ರೆ ಖಂಡಿತ ನನಗೆ ತಿಳಿಸಿ, ಅವರಿಗೆ ಒಂದು ಆಶ್ರಯ ಕೊಡ್ತೀನಿ ನಾನು. ನಮ್ದು ಕಾರ್ಕಳದಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಮೆಡಿಕಲ್ ಟೆಸ್ಟ್ ಪ್ರತಿಯೊಂದು ಮಾಡ್ತಾರೆ. ಯಾರಾದ್ರೂ ನಿಮ್ಮಲ್ಲಿ ಕಂಡು ಬಂದ್ರೆ ನಂಗೆ ತಕ್ಷಣ ತಿಳಿಸಿ, ನಾನು ಅವರಿಗೆ ಟ್ರೀಟ್ಮೆಂಟ್ ಮಾಡಿ ನಾನು ಆಶ್ರಮಕ್ಕೆ ಸೇರಿಸಿ ಅವರಿಗೆ ಆಶ್ರಯ ಕೊಡ್ತೀನಿ. ಸ್ವಾಗತಿಸಲ್ಪಟ್ಟ ನಮ್ಮ ರೂಪಾ ನಾಯಕ್ ಅವರೇ ಹಾಗೂ ಉಷಾ ಮೇಡಮ್ ಹಾಗೂ ಇವತ್ತು ನೆರೆದಿದ್ದ ನಮ್ಮ ಪರಿಷತ್ತಿನ ಪ್ರತಿನಿಧಿಗಳೇ, ಉಮೇಶ್ ಸರ್ ಅವರು, ಯೋಗೇಶ್ವರಿ ಸ್ವಾಮಿ. ಇವಾಗ ಮಹಿಳೆ ಏನಂತ ನಮಗೆ ನಮ್ಮ ಒಂದು ಜ್ವಲಂತ ಪ್ರತಿನಿಧಿ ನಮ್ಮ ಮುಂದೆ ಇಬ್ರು ಇದ್ದಾರೆ. ಅವರವರ ರಂಗದಲ್ಲಿ ಅವರು ಸಾಧನೆಯನ್ನು ಮಾಡಿದ್ದಾರೆ. ನಾನು ಮತ್ತೆ ಮಹಿಳೆ ಅಬಲೆ ಅಬಲೆ ಅಂತ ಮೊದ್ಲಿತ್ತು, ಇವಾಗ ಸಬಲೆ. 20th ಸೆಂಚುರಿಯಿಂದ ಅದು ಹಿಂದಿನೂ ಸಬಲೆ ಆಗಿದ್ಲು, ಆದ್ರೂ ಅಷ್ಟು ಸಪೋರ್ಟಿವ್ ಇಲ್ಲಾಗಿತ್ತು ಸಮಾಜನು. ಇವಾಗ ಸಮಾಜದಲ್ಲೂ ಗೊತ್ತಿದೆ ಅವಳ ಸ್ಥಾನ ಏನಂತ. ಎಲ್ಲರಿಗೂ ಗಂಡಸರಾಗ್ಲಿ ಎಲ್ಲ ಮಕ್ಕಳಾಗ್ಲಿ ಮಹಿಳೆ ಅಂದ್ರೆ ಏನಂತ ಎಲ್ಲರಿಗೂ ಅವಳ ಸಾಧನೆಯಿಂದಲೇ ಮಾಡಿ ತೋರಿಸ್ಕೊಟ್ಟಿದ್ದಾಳೆ. ಒಂದು ಮನೆಯಲ್ಲಿ ಮಹಿಳೆ ಇಲ್ಲಾದ್ರೆ ಅದು ಮನೆ ಏನೋ ಒಂದು
ಬಂಗಾರ ಇಲ್ಲ ದುಡ್ಡಿಲ್ಲದ ಖಜಾನೆ ತರ, ಸುಮ್ಮನೆ ಒಂದು ಪೆಟ್ಟಿಗೆ ತರ. ಮಹಿಳೆ ಅಂದ್ರೇನೆ ಆ ತರ. ಇನ್ನು ಒಂದು ಮಾತು ಹೇಳ್ತೇನೆ, ಒಂದು 4 ಜನ ಸೇರಿದ್ದೇವೆ ನಾವು. ಇಷ್ಟೆಲ್ಲ ಮಹಿಳೆ ಅವಳ ಸಲುವಾಗಿ, ಮನೆಯ ಸಲುವಾಗಿ, ಸಮಾಜದ ಸಲುವಾಗಿ ಎಲ್ಲ ರಂಗದಲ್ಲೂ ಮಾಡ್ತಿದ್ದಾಳೆ. ಆದ್ರೆ ಮಹಿಳೆ ಅವಳ ಆರೋಗ್ಯದ ವಿಷಯದಲ್ಲಿ ಮಾತ್ರ ನಾವು ಮನೇಲಿ ಎಲ್ಲರಿಗೂ ಮಾಡ್ತೇವೆ, ನಾವು ಮಾಡ್ಕೊಳ್ಳೋದಿಲ್ಲ. ನಾನು ಒತ್ತು ಹೇಳುವುದಂದ್ರೆ ಎಲ್ಲಾ ಮಹಿಳೆಯರು ಈ ಸಂದರ್ಭದಲ್ಲಿ ಒಂದು ಮಾತಂದ್ರೆ ಅವರವರ ಆರೋಗ್ಯದ ವಿಷಯದಲ್ಲಿ ಮಹಿಳೆ ಅವಳ ಆರೋಗ್ಯನೇ ಅವಳ ಫಸ್ಟ್ ಫ್ರೆಂಡ್. ನಾನು ಹೇಳುದಂದ್ರೆ ಅವಳ ಫಸ್ಟ್ ಫ್ರೆಂಡ್ ಯಾರು? ಗಂಡ ಅಲ್ಲ, ಮಕ್ಕಳಲ್ಲ, ಯಾರು ಅಲ್ಲ. ಒಂದು ಶಕ್ತಿ ಮತ್ತೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಶಕ್ತಿ ಆ ದೇವರು ಅವಳಿಗೆ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರ ಹತ್ರ ಹಾರೈಸ್ತಾ ನಾನು ನನ್ನ 2 ಮಾತು ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಇದು ಹೇಳುತ್ತಾ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರಥಮ ಹೌದು, ಯಾಕೆಂದ್ರೆ ಆದಿಮಾಯೆ ಮಹಿಳೆ, ಅಲ್ಲಿಂದಲೇ ಆರಂಭವಾಗಿದ್ದು ಸೃಷ್ಟಿ ಅನ್ನುವಂಥದ್ದು ನಮ್ಮ ಪುರಾಣದ ಪ್ರಕಾರ, ಪುರಾಣ ಹೇಳುವಂಥದ್ದು. ಅಲ್ಲಿಂದಲೇ ತ್ರಿಮೂರ್ತಿಗಳ ಹಾಗೆ ಯಾರು ಪಾರ್ವತಿ ಅಂದ್ರೆ ಮೂಲ ಎಲ್ಲ ಪ್ರಕೃತಿಯ ಸೃಷ್ಟಿ ಆಯ್ತು, ಆದಿಶಕ್ತಿಯಿಂದಲೇ ಆದಂಥದ್ದು ಎಲ್ಲ. ಹಾಗೆ ಮುಂದೆ ಬರ್ತಾ ಹೋದಂತೆ ನಾವು ಪುರಾಣದಲ್ಲಿ ಮತ್ತು ನಮಗೆ ಸಿಗುವಂಥದ್ದು ನವದುರ್ಗೆಯರು, ಆಮೇಲೆ ಸಪ್ತಮಾತೃಕೆಯರು, ಆಮೇಲೆ ಪಂಚಕನ್ಯೆಯರು, ಇವರೆಲ್ಲ ಮಹಿಳೆಯರು. ಇವರೆಲ್ಲರೂ ಕೂಡ ವಿಶೇಷವಾಗಿ ಈಗ ಮಹಿಳೆಯಲ್ಲಿ ಮತ್ತೆ ಹೇಳುವುದಾದ್ರೆ ಗಂಡರನ್ನ ಪ್ರಾಣವನ್ನ ಉಳಿಸಿಕೊಂಡು ಬಂದಂತ ದಮಯಂತಿ ಒಬ್ಬ ಆದರ್ಶ ಮಹಿಳೆ. ಹೀಗೆ ಹಲವಾರು ಮಹಿಳೆಯರು ನಮ್ಮ ಪುರಾಣ ಇತಿಹಾಸದಲ್ಲಿ ಸಿಗ್ತಾರೆ. ಇನ್ನು ನಮ್ಮ ಆಧುನಿಕ ಯುಗಕ್ಕೆ ಬಂದ್ರೆ ಮಹಿಳೆ ಕಾರ್ಯನಿರತ ಇದ್ದಂತ ಕ್ಷೇತ್ರವೇ ಇಲ್ಲ. ವಿಜ್ಞಾನ, ಸಂಶೋಧನೆ, ತಂತ್ರಜ್ಞಾನ ಯಾವುದಿದೆಯೋ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ ಮತ್ತು ಪುರುಷರಿಗೆ ಸಮಾನವಾಗಿ ಎಲ್ಲಾ ಕ್ಷೇತ್ರದಲ್ಲೂ ದುಡಿತಾ ಇದ್ದಾರೆ. ದೈಹಿಕವಾಗಿಯೂ ಹೌದು, ಅಂತರಿಕ್ಷಕ್ಕೂ ಹೋಗಿ ಈಗ ಮೊನ್ನೆ ಅಷ್ಟೇ ಸುನೀತಾ ವಿಲಿಯಮ್ಸ್ ಅವರು ಸುಮಾರು 9 ತಿಂಗಳುಗಳ ಕಾಲ ಅಂತರಿಕ್ಷದಲ್ಲಿ ಉಳಿದು ಬಂದಂತ ಸಾಧನೆಯನ್ನು ಮಾಡಿದವರು ಇದ್ದಾರೆ. ಕಲ್ಪನಾ ಚಾವ್ಲಾ ಇರ್ಬೋದು. ಅಷ್ಟೇ ಅಲ್ಲ, ಈಗ ಮೊನ್ನೆ ಆದಂತ ಒಂದು 2-3 ವರ್ಷದಿಂದ ಆರಂಭವಾದಂತ ವಂದೇ ಭಾರತ್ ಎಕ್ಸ್ಪ್ರೆಸ್ ಅದರ ಚಾಲಕರು ಕೂಡ ಮಹಿಳೆಯರಾಗಿದ್ದಾರೆ. ಹಾಗಾಗಿ ಮಹಿಳೆ ಯಾವ ಕ್ಷೇತ್ರದಲ್ಲೂ ಇಲ್ಲ ಅನ್ನುವಂಥದ್ದು ಇಲ್ಲ. ಇನ್ನು ಕೌಟುಂಬಿಕವಾಗಿ ಹೇಳುವುದಾದ್ರೆ ಮಹಿಳೆ ಮನೆಯ ಯಜಮಾನಿ ಎನ್ನುವುದು ಅರ್ಥಾಗುತ್ತೆ. ಯಾಕಂದ್ರೆ ಮಹಿಳೆಯಿಂದಲೇ ಎಲ್ಲವೂ ಮನೆಯಲ್ಲಿ ಪ್ರತಿದಿನದ ಮೊದಲ ಕಾರ್ಯ ಆರಂಭ ಆಗುವುದೇ ಮಹಿಳೆಯಿಂದ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬಹಳ ಗೌರವ ಇದೆ. ನಮ್ಮ ಮನು ಮಹರ್ಷಿ ಕೂಡ ಹೇಳಿದ್ದಾರೆ, ಕೆತ್ತನಾರಿಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾಳೆ. ಹಾಗಾಗಿ ಮಹಿಳೆ ಇದ್ದಾಳೆ ಅಂದ್ರೆ ಅಲ್ಲೊಂದು ದೇವತೆ ಇದ್ದ ಹಾಗೆ.